ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತೊಂದು ಪುಟ್ಟು ಅನುಷ್ಠಾನನ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನೀವು ಸರಳವಾಗಿ ಮಾಡ್ಕೊಳ್ಬೋದಾದಂಥ ಅನುಷ್ಠಾನ. ಇದನ್ನು ನೀವು ಗುರುವಾರದ ದಿನಗಳಿಂದ ಪ್ರಾರಂಭ ಮಾಡಿ. ಯಾಕಂದರೆ ನೀವು ಈ ಪ್ರಯೋಗನ ನೀವು ಗುರುವಾರದ ದಿನದಿಂದ ಪ್ರಾರಂಭ ಮಾಡಿದ್ದೆ ಆದರೆ ನಿಮಗೆ ಗುರುಗಳ ಅನುಗ್ರಹದ ಜೊತೆಗೆ ಅಂದರೆ ನಮ್ಮ ರಾಯರ ಅನುಗ್ರಹದ ಜೊತೆಯಾಗಿ ನೀವು ಕೃಷ್ಣನ ಅಂದರೆ ವಾಸುದೇವನನ್ನು ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹಣೆ ಬರಹದಲ್ಲಿ ಬರೆದಿರುವಂತಹ ದುರಾದೃಷ್ಟ ಕೂಡ ಅದೃಷ್ಟವಾಗಿ ಬದಲಾಗುವಂಥದ್ದು ಮಾಡೋ ಶಕ್ತಿ ಶ್ರೀಕೃಷ್ಣ ಪರಮಾತ್ಮನಿಗೆ ಇರುತ್ತೆ. ಅಂಥ ಕೃಷ್ಣನನ್ನು ನಾವು ಪ್ರತಿದಿನಾಗ್ಲೂ ನೆನಪಿಸಿಕೊಳ್ಳೋ ಮುಖಾಂತರ ನಾವು ಮಾಡುವಂಥ ಚಿಕ್ಕ ಅನುಷ್ಠಾನ, ಒಂದು ಚಿಕ್ಕ ಮಂತ್ರ ನಮ್ಮ ಜೀವನದ ಶೈಲಿಯನ್ನೇ ಬದಲಾಯಿಸುವಂಥ ಅದ್ಭುತವಾದ ಶಕ್ತಿ ಇರುತ್ತೆ. ಅದಕ್ಕೆ ತಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ನೋಡಿಕೊಂಡಿದ್ದ ತಕ್ಷಣ ನೀವು ಹೇಳಬೇಕಾದ ಒಂದು ಮಂತ್ರ ಬಂದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಮಂತ್ರನ ನೀವು 108 ಸಾರಿ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ಪ್ರತಿದಿನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಅದೃಷ್ಟ ಕೂಡಿ ಬರೋ ಅಂಥದ್ದಾಗುತ್ತೆ. ನಿಮ್ಮ ಹಣೆ ಬರಹದಲ್ಲಿ ಎಂಥದ್ದೇ ಕಷ್ಟಗಳಿರಲಿ, ನೋವುಗಳಿರಲಿ, ಅವಮಾನಗಳಿರಲಿ, ಅಥವಾ ನಿರಾಶೆ ಇರಲಿ, ಸೋಲಿರಲಿ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಆಸೆ ಪಟ್ಟಿದ್ದು ಸಿಗದಲೇ ಒದ್ದಾಡ್ತಾ ಇರೋವಂಥದ್ದು ಇರ್ಬೋದು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗದಲೇ ಇರೋವಂಥದ್ದು ಎಲ್ಲವನ್ನು ನಾವು ಗಳಿಸ್ಕೊಳ್ಬೋದು. ಆದರೆ ಇದನ್ನು ನೀವು ಗುರುವಾರದಿಂದ ಪ್ರಾರಂಭ ಮಾಡಿ ಸತತವಾಗಿ 21 ದಿನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಅದಾದಮೇಲೆ ನೀವು ವಿಷ್ಣು ಮತ್ತು ಮಹಾಲಕ್ಷ್ಮಿನ ನೀವು ಪ್ರತಿ ಗುರುವಾರದಿಂದ ನೀವು ಪ್ರಾರ್ಥನೆ ಮಾಡೋವಂಥದ್ದನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಪ್ರತಿದಿನ ಹೇಗೆ ನೀವು ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಮನೆಯಲ್ಲಿರೋಂಥ ಹಿರಿಯ ಸದಸ್ಯರಿಗೆ ಯಾವ ರೀತಿ ಊಟದ ವ್ಯವಸ್ಥೆನ ಮಾಡ್ತಿರೋ ಅದೇ ರೀತಿ ನೀವು ನಿಮ್ಮ ಮನೆ ದೇವರು ಅಂದರೆ ಯಾವುದೋ ಇರ್ಬೋದು, ಆದರೆ ನಿಮ್ಮ ಕಷ್ಟಗಳನ್ನು ಕಳಿಬೇಕು ಅಂತ ಅಂದರೆ ನಾವು ಯಾವಾಗಲೂ ದುಡ್ಡು ನಮಗೆ ಬೇಕಾಗಿರುತ್ತೆ. ಅಂಥ ದುಡ್ಡು ನಮಗೆ ಸದಾಕಾಲ ಇರಬೇಕು ಅಂದರೆ ನಾವು ಮಹಾಲಕ್ಷ್ಮಿ ಒಬ್ಬರನ್ನೇ ಪೂಜೆ ಮಾಡಿದ್ರೆ ಆಗೋದಿಲ್ಲ. ಅದರ ಜೊತೆಗೆ ನಾರಾಯಣ ಅಂದರೆ ವಿಷ್ಣುವನ್ನು ಕೂಡ ನಾವು ಜೊತೆಯಾಗಿ ಪೂಜಿಸಬೇಕು. ಮತ್ತು ಅವರ ಹತ್ರ ಸಂಕಲ್ಪ ಮಾಡಿಕೊಂಡು ಅವರಿಗೆ ಅಂತ ಒಂದು ನೈವೇದ್ಯನ ನಾವು ತಯಾರು ಮಾಡಿ ಅದನ್ನು ನಾವು ಸಮರ್ಪಿಸುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ. ಅದಕ್ಕೆ ನೀವು ನಾಳೆ ಗುರುವಾರದಿಂದ 21 ದಿನಗಳ ಕಾಲ ನೀವು ಮಾಡೋದ್ರ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ ಆಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಇದನ್ನು ನೀವು ಸಪ್ರೇಟಾಗಿ ಮಾಡಿ ಇಡಬೇಕು. ನೀವು ಮಾಡಿದಂತಹ ಅನ್ನ, ನೀವು ಊಟ ಮಾಡೋವಂಥ ಅಡುಗೆಯಲ್ಲಿ ಇದನ್ನು ಮಾಡಿ ಬಡಿಸಬಾರ್ದು. ದೇವರಿಗೆ ಅಂತಲೇ ನೀವು ಸಪ್ರೇಟಾಗಿ ಮಾಡೋ ಅಂಥದ್ದು ನೈವೇದ್ಯ ಆಗಿರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ತಾಮ್ರದ ಪಾತ್ರೆಯಲ್ಲೋ ಅಥವಾ ಒಂದು ಬೌಲಲ್ಲೋ ಅಥವಾ ನೀವು ನಾನ್ ವೆಜ್ ಮಾಡ್ದಲೇ ಇರೋವಂತಹ ಯಾವುದಾದ್ರೂ ಒಂದು ಪಾತ್ರೆ ಇದ್ದರೆ ಆ ಪಾತ್ರೆಗೆ 1 ಹಿಡಿ ಅಕ್ಕಿನ ಹಾಕಬೇಕಾಗುತ್ತೆ. ಆ ಅಕ್ಕಿನ ನೀವು ಹಿಡ್ಕೊಂಡು ಓಂ ನಮೋ ವಾಸುದೇವಾಯ ನಮಃ ಅಂತ ನೀವು ಆ 1 ಹಿಡಿ ಅಕ್ಕಿನ ಆ ಪಾತ್ರೆಗೆ ಹಾಕಿ, ಅದಾದಮೇಲೆ ಓಂ ಶ್ರೀ ಮಹಾಲಕ್ಷ್ಮೀಂ ತಾಯೇ ನಮಃ, ಅನ್ನಪೂರ್ಣೆ ತಾಯೇ ನಮಃ ಅಂತ ಹೇಳಿ ಆ 1 ಹಿಡಿ ಅಕ್ಕಿನ ನೀವು ಪ್ರಾರ್ಥನೆ ಮಾಡಿ ಪಾತ್ರೆಗೆ ಹಾಕಬೇಕಾಗುತ್ತೆ. ಅದಾದ ನಂತರ ನೀವು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಬೇಕು, ಮಹಾಲಕ್ಷ್ಮಿನ ನೀವು
ಪ್ರಾರ್ಥನೆ ಮಾಡಿಕೊಂಡು ಒಂದು ಚಿಟಿಕೆ, ಅದರಲ್ಲೂ ವಿಶೇಷವಾಗಿ ನೀವು ವಿಷ್ಣು ದೇವಸ್ಥಾನ ಇರ್ಬೋದು, ರಂಗನಾಥ ಸ್ವಾಮಿ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಶ್ರೀನಿವಾಸನ ದೇವಸ್ಥಾನದಲ್ಲಿ ಅಡುಗೆಗೆ ಉಪಯೋಗಿಸುವಂತಹ ಅರಿಶಿಣನ ನೀವು ತಗೊಂಡೋಗಿ ಅದನ್ನು ವಿಶೇಷವಾಗಿ ನೀವು ಅರ್ಚನೆ ಮಾಡಿಸಿದಂಥದ್ದು, ಆ ಅರಿಶಿಣದ ಪುಡಿ ಏನಾದರೂ ತಂದು ನೀವು ಮನೆಯಲ್ಲಿ ಇಟ್ಕೊಂಡಿದ್ದು, ಆ ಅರಿಶಿಣದ ಪುಡಿನ ಒಂದು ಚಿಟಿಕೆನ ನೀವು ಮಾಡುವಂಥ ನೈವೇದ್ಯಕ್ಕೆ, ಅಂದರೆ ಆ ಅಕ್ಕಿಗೆ ಅನ್ನ ಮಾಡೋದಕ್ಕೆ ಹಾಕಿರ್ತೀರಲ್ಲ ಆ ಅಕ್ಕಿಗೆ, ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಪುಡಿನ ನೀವು ಹಾಕಿ, ತದನಂತರ ಅದಕ್ಕೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಬಳಸಬಾರ್ದು. ಅನ್ನನ ನೀವು ಮಾಡಿ ಆ ಅನ್ನನ ನೀವು ಒಂದು ತಾಮ್ರದ ಪ್ಲೇಟಿನ ಮೇಲೆ ನೀವು ಅದನ್ನು ಒಂದು ಬಾಳೆ ಎಲೆ ಹಾಸಿ ಅದನ್ನು ನೈವೇದ್ಯವಾಗಿ ನೀವು ಪ್ರತಿದಿನ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ನೀವು ಸಮರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮಿ ಸ್ತೋತ್ರಗಳೇನಾದರೂ ಬರುತ್ತೆ ಅಂದರೆ ಸ್ತೋತ್ರಗಳನ್ನು ಹೇಳ್ಕೊಬೋದು. ಅದು ಬರ್ತಾ ಇಲ್ಲ ಅಂತಂದರೆ ಓಂ ಮಹಾಲಕ್ಷ್ಮೀಂ ತಾಯೇ ನಮಃ ಅಂತ ಹೇಳ್ಕೊಬೋದು. ಓಂ ಕೃಷ್ಣಾಯ ವಾಸುದೇವಾಯ ಅಂತ ಕೂಡ ಹೇಳ್ಕೊಬೋದು. ಆ ಮಂತ್ರನ ನೀವು ಹೇಳಿ ಅದಾದ ನಂತರ ಅದನ್ನು ನೀವು ಸೇವನೆ ಮಾಡಬಾರ್ದು. ಆ ನೈವೇದ್ಯನ ನೀವು ಯಾರಾದರೂ ನಿಮ್ಮ ಮನೆಯ ಮುಂದೆ ಇರುವಂತಹ ಬಡವರು ಅಥವಾ ಭಿಕ್ಷುಕರಿಗೆ ನೀವು ಅದನ್ನು ಕೊಡೋ ಅಂಥದ್ದನ್ನು ನೀವು ಮಾಡಬೇಕು. ನೀವು ಒಂದೇ ಒಂದು ಹಿಡಿ ಹಾಕಿ ಮಾಡಿದಂತಹ ನೈವೇದ್ಯನ ನೀವು ನಿರ್ಗತಿಕರಿಗೆ ನೀವು ಹಂಚೋದ್ರಿಂದ ಪ್ರತಿದಿನ ನೀವು ಹಂಚೋ ಅಂಥದ್ದನ್ನು ಮಾಡ್ಕೊಂಬನ್ನಿ. ಒಂದು 21 ದಿನ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಬದಲಾವಣೆ ಅನ್ನೋದನ್ನು ಖಂಡಿತವಾಗ್ಲೂ ಶ್ರೀಕೃಷ್ಣ ವಾಸುದೇವಾಯ ನಿಮಗೆ ಮಾಡಿಕೊಡ್ತಾರೆ. ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದರ ಜೊತೆಯಾಗಿ ನೀವು ಪ್ರತಿ ಗುರುವಾರದ ದಿನಗಳಲ್ಲಿ ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಹಸುಗಳಿಗೆ ನೀವು ಏನಾದರೂ ತಿನ್ನೋದಕ್ಕೆ ಕೊಡೋ ಅಂಥದ್ದನ್ನು ಮಾಡಿ. ಹಸಿ ಹುಲ್ಲು ಏನಾದರೂ ಸಿಕ್ಕಿದ್ರೆ ಅದನ್ನು ತಿನ್ನೋಕ್ಕೆ ಕೊಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಆ ಹಸುವಿನಲ್ಲಿ ಸಕಲ ದೇವತೆಗಳು ನೆಲೆಸಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುವಂಥ ಹಸುಗೆ ನಾವು ಹಸಿ ಹುಲ್ಲನ್ನು ಕೊಟ್ಟಾಗ ನಮ್ಮ ಮನೆ ಕೂಡ ಸಮೃದ್ಧಿ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನೀವು ಮಾಡಬೇಕಾಗತ್ತೆ. ಅದರ ಜೊತೆಯಾಗಿ 21 ದಿನಗಳ ಕಾಲ ಮನೆಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಋಣಾತ್ಮಕ ಬಾಧೆಗಳು, ಕೆಟ್ಟ ದೃಷ್ಟಿಗಳು, ವಾಮಾಚಾರದ ಪ್ರಯೋಗಗಳಾಗಿದ್ದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ರಾಶಿ ನಕ್ಷತ್ರದ ಅನುಸಾರ ನಿಮಗೆ ಕಷ್ಟ, ನೋವುಗಳು, ಬಾಧೆಗಳು, ಶಾಪಗಳು ಪರಿತಪಿಸ್ತಿದೆ ಅಂತ ಅಂದರೆ ನೀವು ಇಷ್ಟಪಡೋ ಅಂತಹ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ವಿಶೇಷವಾಗಿ 2 ಲವಂಗಗಳನ್ನು, ಕರ್ಪೂರದ ಆರತಿಗಳನ್ನು ಮಾಡುವಂಥದ್ದು ಅಥವಾ ದೀಪಗಳನ್ನು ಹಚ್ಚೋಂಥ ಸಂದರ್ಭಗಳಲ್ಲಿ ಒಂದು ತಾಮ್ರದ ತಟ್ಟೆನ ನೀವು ತಗೊಳ್ಳಿ. ಆ ತಾಮ್ರದ ತಟ್ಟೆಯಲ್ಲಿ ನೀವು 2 ಮಣ್ಣಿನ ದೀಪಗಳನ್ನು ತಗೊಂಡು ಆ ಮಣ್ಣಿನ ದೀಪಕ್ಕೆ ನೀವು ಶುದ್ಧವಾದ ತುಪ್ಪನ ಹಾಕ್ಬೋದು, ಇಲ್ಲ ಅಂದರೆ ಎಳ್ಳೆಣ್ಣೆನ ಹಾಕಿ ಅಲ್ಲಿ ನೀವು ಆ 2 ದೀಪಗಳಿಗೆ 2 ಜೋಡು ಬತ್ತಿಗಳನ್ನು ಹಾಕಬೇಕಾಗುತ್ತೆ. ಅದರ ಜೊತೆಗೆ 2 ಲವಂಗಗಳನ್ನು ಹಾಕಿ ನಿಮ್ಮಲ್ಲಿ ಎಂಥ ಕಷ್ಟಗಳಿದೆ, ನೋವುಗಳಿದೆ ಅಥವಾ ನಿಮ್ಮ ಯಾವ ಕೆಲಸ ಆಗಬೇಕು ಅಂತ ನೀವು ಒದ್ದಾಡ್ತಾ ಇದ್ದೀರಾ ಅಥವಾ ಹಂಬಲಿಸ್ತಾ ಇದ್ದೀರಾ, ಅದನ್ನು ನೀವು ನಿಮ್ಮ ಸುತ್ತಮುತ್ತ ಇರುವಂಥ ವಿಷ್ಣು ಮತ್ತು ಮಹಾಲಕ್ಷ್ಮಿ ಇರುವಂಥ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಆ ದೇವಸ್ಥಾನದಲ್ಲಿ ಹೋಗಿ ಈ 2 ನಂದಾದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಸೇವೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರೋ ಅಂಥದ್ದು ಆಗುತ್ತೆ. ಈ ಸಣ್ಣ ಉಪಾಯಗಳನ್ನು ನೀವು 21 ದಿನಗಳ ಕಾಲ ನಿರಂತರವಾಗಿ ಮಾಡಿಕೊಂಡಿದ್ದೆ ಆದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.